ವೆಗ್ನೆಸ್ಡೇ ಮಾರ್ನಿಂಗ್ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಡಿಫ್ರೆಂಟಾಗಿ ಶಾವಿಗೆ ಬಾತ್ನ ಮಾಡ್ಕೊತಾ ಇದ್ದೀನಿ. ಶಾವಿಗೆ ಬಾತ್ ಬೇರೆ, ಶಾವಿಗೆ ಉಪ್ಪಿಟ್ಟು ಬೇರೆ. ಸೊ ಎರಡೂ ಕೂಡ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನಾನಿಲ್ಲಿ ಒಂದು ಪ್ಯಾನಿಗೆ 2 ಕಪ್ ಆಗುವಷ್ಟು ಶಾವಿಗೆನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆದಷ್ಟು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಶಾವಿಗೆ ಬಾತು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ನಿಮಗೆ ಬೇಕಂದರೆ ಫ್ರೈ ಆಗಿರುವಂಥ ಶಾವಿಗೆನೇ ಸಿಗುತ್ತೆ, ಅದರಲ್ಲಿ ಕೂಡ ಮಾಡ್ಕೊಬೋದು, ತೊಂದರೆ ಇಲ್ಲ. ಸೊ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅದೇ ಪ್ಯಾನಿಗೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಆದ ನಂತರ ಒಂದು 2 ಕಡ್ಡಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಅದು ಕೂಡ ಫ್ರೈ ಮಾಡ್ಕೊಂಡ ನಂತರ ಒಂದು 10 ರಿಂದ 12 ಆಗುವಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಗೋಡಂಬಿ ಆಪ್ಷನಲ್, ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನಂತರ ನಾನಿಲ್ಲಿ ಒಂದು 10 ಹಸಿಮೆಣಸಿನ್ಕಾಯಿನ ಮಧ್ಯೆ ಸೀಳಿ ಹಾಗೆ ಫ್ರೈ ಮಾಡ್ಕೊತಿದ್ದೀನಿ. 2 ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿ, ಒಂದು 2 ರಿಂದ 3 ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ವೆಜಿಟೇಬಲ್ಗೆ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ನ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಮನೆಯಲ್ಲಿ ಯಾವ ತರಹದ ತರಕಾರಿ ಇರುತ್ತೆ ಅದೆಲ್ಲವನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೋಬೋದು. ಜೊತೆಗೆ ಬಟಾಣಿ, ಸೋಯಾ ಜೀನ್ಸ್ ಹಾಗೆ ಎಲ್ಲವನ್ನು ಕೂಡ ತರಕಾರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ತೊಗೊಂಡಿರೋದ್ರಿಂದ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ನೀರು ಹಾಕ್ತಿದ್ದೀನಲ್ಲ ಅದೇ ಗ್ಲಾಸ್ ಆಗುವಷ್ಟು 2 ಲೋಟ ಆಗುವಷ್ಟು ನಾನಿಲ್ಲಿ ಶಾವಿಗೆನ ತೊಗೊಂಡಿದ್ದೆ. ಸೊ ನಾನಿಲ್ಲಿ 4 ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ, ಸೇಮ್ ಮೆಜರ್ಮೆಂಟಲ್ಲೇ. ನೀರು ಕುದಿ ಬಂದ ನಂತರ ಹುರಿದಿಟ್ಕೊಂಡಿರುವಂಥ ಶಾವಿಗೆನ ಸೇರಿಸ್ಕೊಂಡು ಒಂದು 10 ರಿಂದ 12 ನಿಮಿಷ ಆಗುವಷ್ಟು ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಶಾವಿಗೆ ಬಾತ್ ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಕೂಡ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ. ಸೊ ಈಗ ಶಾವಿಗೆ ಬಾತ್ ಕೂಡ ರೆಡಿನೇ ಆಗೋಗ್ಬಿಡುತ್ತೆ. ಇದಕ್ಕೆ ಬಂದು ಒಂದು 10 ರಿಂದ 15 ನಿಮಿಷ ಆದರೆ ಸಾಕಾಗುತ್ತೆ. ಬೆಳಗ್ಗೆ ಏನಾದರೂ ಬೇಗ ಎದ್ದು ಅಕಸ್ಮಾತ್ ಏನಾದರೂ ಲೇಟ್ ಆದರೆ ಏನು ತಿಂಡಿ ಮಾಡ್ಕೋಬೇಕು ಅಂತ ಏನಾದರೂ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂದರೆ ಈ ಥರ ಇಂಗ್ರೀಡಿಯೆಂಟ್ಸ್ನ ಹಾಕಿ ಬೇಗ ಕೂಡ ಕ್ವಿಕ್ಕಾಗಿ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲಿ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಖಂಡಿತವಾಗ್ಲೂ ತಿಳಿಸ್ಕೊಡ್ಬೇಕು. ಎಲ್ಲವನ್ನು ಕೂಡ ರೆಡಿ ಆದ ನಂತರ ನನ್ನ ಮಗಳಿಗೂ ಕೂಡ ತಿನ್ನಿಸ್ತೆ. ನನ್ನ ಮಗಳು ಅಮ್ಮ ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿಯಾಗಿದೆ ಅಂತ ಹೇಳ್ತಿದ್ಲು. ಸೊ ಅವಳಿಗೂ ಕೂಡ ಸ್ಕೂಲಿಗೆ ರೆಡಿ ಆಗ್ತಿದ್ಲು. ಸೊ ಯಾಕಂತಂದರೆ ಎಕ್ಸಾಮ್ ಇರೋ ಕಾರಣ 1 ಅವರ್ ಅಷ್ಟೇ ಎಕ್ಸಾಮ್ ಇರೋದು. 1 ಅವರ್ ಮುಗಿಸ್ಕೊಂಡ ನಂತರ ಮನೆಗೆ ರಿಟರ್ನ್ ಬಂದುಬಿಡ್ತಾಳೆ. ಸೊ 9:30 ಯಿಂದ 11 o'clockವರೆಗೂ ಅಷ್ಟೇ ಎಕ್ಸಾಮ್ ಇರುತ್ತೆ. ಸೊ ಜಾಸ್ತಿ ಹೊತ್ತೇನಿರಲ್ಲ. ಸೊ ಇವಾಗ ತಿಂಡಿ ಎಲ್ಲ ಅವಳಿಗೆ ಮುಗಿದ ನಂತರ ನಾನು ಸ್ಕೂಲಿಗೆ ಬಿಡಬೇಕಾಗಿತ್ತು. ಸೊ ನನ್ನ ಹಸ್ಬೆಂಡ್ ಹೋಗಿ ಸ್ಕೂಲಿಗೆ ಕೂಡ ಬಿಟ್ಬಿಟ್ಟು ಬಂದರು. ಅವಳಿಗೆ ಇಷ್ಟ ಆಗಿರೋ ತಿಂಡಿ ಆಗಿರೋದ್ರಿಂದ ಬೇಗನೆ ತಿಂದ್ಲು ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ತುಂಬಾ ಲೇಟ್ ಮಾಡ್ತಾಳೆ ತಿನ್ನೋದಕ್ಕೆ. ಮಧ್ಯಾಹ್ನದ ಅಡುಗೆಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಸಾಂಬಾರಿಗೆಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ. ಸೊ ಬೀನ್ಸ್ ಕಾಳು ತೊಗೊಬಂದಿದ್ದೆ, ಅದನ್ನು ಬೆಳಗ್ಗೆನೇ ಎಲ್ಲ ನೆನೆಸಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಅದನ್ನೇ ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಸೊ ಮನೆಯಲ್ಲಿ ತರಕಾರಿ ಎಲ್ಲ ಸ್ವಲ್ಪ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ನನ್ನ ಮಗಳು ಸ್ಕೂಲಿಂದ ಬರೋದ್ರೊಳಗಡೆ ನಾನು ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಬೇಕು. ಸೊ ಹಾಗಾಗಿ ತರಕಾರಿ ಹಾಗೆ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತಲ್ಲ, ಸ್ವಲ್ಪ ತೊಗೊಂಬಂದ್ಬಿಡೋಣ ಅಂತ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಹಸಿ ಬೀನ್ಸ್ ಕಾಳನ್ನ ತೊಗೊಂಡಿಲ್ಲ, ಸೊ ಒಣಗಿರೋ ತೊಗೊಂಡಿರೋದ್ರಿಂದ ಬೆಳಗ್ಗೆನೇ ನೆನೆಸಿ ಇಟ್ಟಿಟ್ಕೊಂಡಿದ್ದೀನಿ. ಸೊ ನೀವು ಮಾಡೋ ಹಾಗಿದ್ರೆ ಒಂದು 2 ಅವರ್ ಅಥವಾ 3 ಅವರ್ ಮೊದಲೇ ನೆನೆಸಿಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಬೇಸಿಕ್ ಮಸಾಲೆನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಸಾಂಬಾರನ್ನ ಮಾಡ್ಕೊತಿದ್ದೀನಿ. ಎಲ್ಲವನ್ನು ಕೂಡ ತೊಗೊಂಬರೋದಕ್ಕೆ ಸ್ವಲ್ಪ ಲೇಟೇ ಆಗೋಗ್ಬಿಡ್ತು. ಸೊ ನಂತರ ನಾನಿಲ್ಲಿ ಸಾಂಬಾರಿಗೂ ಕೂಡ ಪ್ರಿಪೇರ್ ಮಾಡ್ಕೊಬೇಡ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಒಂದು 3 ಗೆಡ್ಡೆ ಆಗುವಷ್ಟು ಈರುಳ್ಳಿ ಹಾಗೆ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈಗ ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನಿಗೆ ನೆನೆಸಿಟ್ಕೊಂಡಿರುವಂಥ ಬೀನ್ಸ್ಗಳನ್ನ 1 ವಿಜಿಲ್ ಕೂಗಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಆಲೂಗಡ್ಡೆ, ಬದನೆಕಾಯಿ ಕೂಡ ಸೇರಿಸ್ಕೊಂಡು ಹಾಗೆ ಬೇಯಿಸ್ಕೊತಿದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ದೇ ಬೇಯಿಸ್ಕೊತಿದ್ದೀನಿ. ಸೊ ಈಗ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ, ಫ್ರೈ ಆಗಿರುವಂಥ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬಂದ ನಂತರ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಏನಾದರೂ ಇಲ್ಲ ಅಂತಂದರೆ ಚಿಲ್ಲಿ ಪುಡಿ, ಧನಿಯಾ ಪುಡಿ ಕೂಡ ಸೇರಿಸ್ಕೊಬೋದು. ಆದಷ್ಟು ಸಾಂಬಾರು ಪುಡಿ ಇದ್ದರೆ ಅದನ್ನೇ ಸೇರಿಸ್ಕೊಳ್ಳಿ. ಇವಾಗ ಇರುವಂಥ ಮಸಾಲೆ ಹಾಗೆ ಮಸಾಲೆ ನೀರು, ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನಿಮ್ಮ ಸಾಂಬಾರು ಅನುಗುಣವಾಗಿ ನೀವು ನೀರನ್ನ ಸೇರಿಸ್ಕೊಂಡು ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರಾಗಿರುವಂಥ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ. ಎಂಥ ಸಾಂಬಾರು ಮಾಡಿದ್ರೂ ನಾವು ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಟ್ಟಿಲ್ಲ ಅಂದರೆ ಅದರ ಸಾಂಬಾರು ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಸೊ ನಾವು ಕೂಡ ಇವಾಗ ಒಂದು ಒಗ್ಗರಣೆನ ಕೊಟ್ಕೊಂಬಿಡೋಣ. ಸಾಂಬಾರೆಲ್ಲ ಕುದಿ ಬಂದಿದೆ, ನಂತರ ನಾವಿಲ್ಲಿ ಒಗ್ಗರಣೆ ಕೂಡ ಕೊಟ್ಕೊಂಬಿಡೋಣ. ಸೊ ಹೇಳಬೇಕು ಅಂತಂದರೆ ಸಾಂಬಾರು ಒಂದು 10 ರಿಂದ 15 ನಿಮಿಷದೊಳಗಡೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಸೊ ಆಗ ಸಾಂಬಾರು ಕೂಡ ರೆಡಿ
ರೆಡಿನೇ ಆಗೋಗ್ಬಿಡ್ತು. ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಮಜ್ಜಿಗೆ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಂಡಿದ್ದೆ. ಸೊ ನೀವಿಲ್ಲಿ ಹುರುಳಿಕಾಳನ್ನ ಜಾಸ್ತಿ ವಿಸಿಲ್ ಕೂಗಿಸ್ಕೊಳಕ್ಕೆ ಹೋಗಬೇಡಿ, ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಹಸಿ ಕಾಳಾದರೆ ಹಾಗೆ ಪಾತ್ರೆಯಲ್ಲೇ ಕೂಡ ಬೇಯಿಸ್ಕೊಬೋದು. ನಿಮಗೆ ಕ್ವಿಕ್ಕಾಗಿ ಆಗಬೇಕು ಅಂತಂದರೆ ಕುಕ್ಕರಲ್ಲಿ ಒಂದು ವಿಸಿಲ್ನ ಕೂಗಿಸ್ಕೊಳ್ಳಿ. ಸೊ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ, ಅನ್ನ ಕೂಡ ರೆಡಿಯಾಗಿದೆ, ತಿನ್ನೋದಕ್ಕಂತೂ ನಾವು ಕೂಡ ರೆಡಿಯಾಗಿದ್ದೀವಿ. ಸೊ ಹಾಗಾದರೆ ನನ್ನ ಚಾನೆಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ.